ಸತ್ಯ ಹೇಳೋನು ಯಾವತ್ತು ಕಿರ್ಚಿ ಹೇಳಬೇಕಾಗಿಲ್ಲ. ಸಾಕಷ್ಟು ದುಡ್ಡು ಬರುತ್ತೆ, ಆದ್ರೆ ಅದು ಒಳ್ಳೇದು ಅಲ್ಲ, ಅದು ಬೇಕಾಗಿಲ್ಲ. ಮೂತ್ರಕೋಶಗಳ ಮೇಲೆ ಬಹಳ ದೊಡ್ಡ ಪೆಟ್ಟು ಬೀಳುತ್ತೆ. ಪ್ರೋಟೀನ್ ದೇಹಕ್ಕೆ ಅಗತ್ಯ ಮತ್ತೆ ಒಳ್ಳೇದು ಅಂತ ಗೊತ್ತಾದ ತಕ್ಷಣ ಸಾಕಷ್ಟು ಪೌಡರ್ಗಳು ಈಗ ಮಾರ್ಕೆಟ್ಗೆ ಬಂದಿದೆ. ಸೊ ಅದರಿಂದ ಏನ್ ಸೈಡ್ ಎಫೆಕ್ಟ್ ಆಗ್ಬೋದು? ಯಾಕಂದ್ರೆ ಕೆಲವರು ನಾನು ಒಂದ್ ತಿಂಗಳಕ್ಕೆ ಒಂದ್ ಬಾಕ್ಸ್ ಖಾಲಿ ಮಾಡಿದೆ ಅನ್ನೋ ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಜನ. ಸೊ ಅದರಿಂದ ಏನೆಲ್ಲ ಸೈಡ್ ಎಫೆಕ್ಟ್ ಆಗ್ಬೋದು? ಯಾಕಂದ್ರೆ 100 ಅಲ್ಲ 1000 ಪ್ರೋಟೀನ್ ಪೌಡರ್ಗಳಿದೆ. ಮತ್ತೆ ನೀವು ಸೋಷಿಯಲ್ ಮೀಡಿಯಾಗೆ ಓಪನ್ ಮಾಡಿದ್ರೆ ಸಾಕು, ಸಿಕ್ಕಾಪಟ್ಟೆ ಜನ ಡಯಟಿಷಿಯನ್ ಆಗ್ಬಿಟ್ಟಿದ್ದಾರೆ. ಅವ್ರವ್ರೆ ಹಾಕೊಳ್ತಾರೆ. ಇಲ್ಲ ಅವರು 50 kg ಇದ್ರು, 40 kg ಆದ್ರು, ಅಥವಾ ಏನೋ ಒಂದ್ ವೀಕಲ್ಲಿ ಇಷ್ಟ ಆದ್ರು ಅಂತ ಇಲ್ಲ. ಅದರಿಂದ ಇಲ್ಲ ಏನ್ ಸೈಡ್ ಎಫೆಕ್ಟ್? ನೋಡಿ, ಸತ್ಯ ಹೇಳೋನು ಯಾವತ್ತು ಕಿರ್ಚಿ ಹೇಳಬೇಕಾಗಿಲ್ಲ. ಯಾಕಂದ್ರೆ ಅದು ಸತ್ಯ. ಅದನ್ನ ಅರ್ಥ ಮಾಡ್ಕೊಂಡು ನೀವು ಅನುಭವಿಸಿದ್ರೆ ಅನುಭವಿಸ್ಲಿ ಅಂತ ಇರ್ತೀವಿ. ಈ ಸುಳ್ಳು ಹೇಳೋರು ಯಾವತ್ತು ಬಹಳ ದೊಡ್ಡ ದನಿನಲ್ಲಿ ಮೈಕ್ ಇಟ್ಕೊಂಡು ಕಿರ್ಚ್ಕೊತಾರೆ. ಅವಾಗ ಏನಾಗುತ್ತೆ, ಅದು ಕಿವಿಗೆ ಯಾವಾಗಲೂ ಅಪ್ಪಳಿಸ್ತಾ ಇರುತ್ತೆ. ಅದೇ ತರಹನೇ ಮಾರುಕಟ್ಟೆಯಲ್ಲಿ ನೀವು ಪ್ರೋಟೀನ್ ಡಬ್ಬವನ್ನು ಮಾರಿದರೆ ಸಾಕಷ್ಟು ದುಡ್ಡು ಬರುತ್ತೆ. ನನ್ನ ಹತ್ರಕ್ಕೂ ಬೇಕಾದಷ್ಟು ಜನ ಈ ಪ್ರೋಟೀನ್ ಮಾರುಕಟ್ಟೆನವ್ರು ಬಂದಿದ್ದಾರೆ. ಅವರು ಬಹಳ ವರ್ಷಗಳಿಂದ ನಾನು ಈ ಫೀಲ್ಡಲ್ಲಿ ಇರೋದ್ರಿಂದ ನನ್ನನ್ನು ಅವರು 30% ತನಕ ಕಮಿಷನ್ ಕೊಡೋಕ್ಕೆ ತಯಾರಾಗಿದ್ದಾರೆ. ಆದರೆ ಸತ್ಯವನ್ನು ಮೀರಿ ಹೋಗೋಕ್ಕೆ ಇಷ್ಟ ಇಲ್ಲದೆ ಇರೋದ್ರಿಂದ ಯಾವತ್ತೂ ನಾನು ಕೊಟ್ಟಿಲ್ಲ. ಒಂದು ಪಕ್ಷ ಅದು ಒಳ್ಳೇದು ಅಂತ ಇದ್ದಿದ್ರೆ ಕೊಡ್ಬೋದಿತ್ತು. ಎರಡನೇದು ನನಗೂ ದುಡ್ಡು ಬರ್ತಾ ಇತ್ತಲ್ಲ ಅದರಿಂದ. ಆದರೆ ಅದು ಒಳ್ಳೇದು ಅಲ್ಲ, ಅದು ಬೇಕಾಗಿಲ್ಲ. ಆ ರೀತಿ ದುಡ್ಡು ಸಂಪಾದಿಸಬಾರ್ದು ಅಂತ ಹೇಳಿ ನಾನು ಯಾವತ್ತೂ ಯಾರಿಗೂ ನಾನು ಈ ಪ್ರೋಟೀನ್ ಪೌಡರ್ ಕೊಡಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದಾಗೆ ಈ ಪ್ರೋಟೀನ್ ಪೌಡರ್ಗಳಲ್ಲಿ ಬರೀ ಪ್ರೋಟೀನ್ ಒಂದೇ ಇರಲ್ಲ, ಇನ್ನೂ ಏನೇನು ಹಾಕಿರ್ತಾರೋ ನಮಗೆ ಗೊತ್ತಿಲ್ಲ. ಅತಿಯಾದ ಪ್ರಮಾಣದಲ್ಲಿ ಅಳತೆ ಗೊತ್ತಿಲ್ಲ. ಈಗ ನೋಡಿ, ನಾನು ಪ್ರೋಟೀನ್ ಪೌಡ್ರ್ ನಿಮಗೆ 10 ಡಬ್ಬ ಮಾರಿದ್ರೆ ನನಗೆ ಎಷ್ಟು ದುಡ್ಡು ಬರುತ್ತೆ. ಆ ಒಂದು ಲೆಕ್ಕದಲ್ಲಿ ಬಾಯಿಗೆ ಬಂದಿದ್ದ ಹಾಗೆ ದಿನಕ್ಕೆ 4 ಚಮಚ ತಗೊಳ್ಳಿ, 5 ಚಮಚ ತೆಗೆದುಕೊಳ್ಳಿ ಅಂತ ಹೇಳೋದ್ರಿಂದ ಮೂತ್ರಕೋಶಗಳ ಮೇಲೆ ಬಹಳ ದೊಡ್ಡ ಪೆಟ್ಟು ಬೀಳುತ್ತೆ. ಒಂದು ನೆನಪಿಟ್ಕೊಳ್ಳಿ, ಪ್ರೋಟೀನನ್ನು ನಾವು ಹೆಚ್ಚಾಗಿ ಸ್ವೀಕರಿಸಿದಾಗ ಪ್ರೋಟೀನ್ ಎಂಡ್ ಪ್ರಾಡಕ್ಟ್ ಇದೆಯಲ್ಲ, ಆ ಎಂಡ್ ಪ್ರಾಡಕ್ಟು ಯೂರಿಯಾ ಇದೆಯಲ್ವಾ, ಅದು ಯಾವತ್ತೂ ನಮ್ಮ ಮೂತ್ರಕೋಶಗಳಿಂದನೇ ಹೋಗಬೇಕಾಗಿರೋದು, ಬೇರೆ ಭಾಗದಿಂದ ಹೋಗೋಕ್ಕಾಗಲ್ಲ. ಸೊ ನಮ್ಮ ರಕ್ತದಲ್ಲಿ ಇದರ ಕಾನ್ಸಂಟ್ರೇಷನು, ಸಾಂದ್ರತೆ ಜಾಸ್ತಿ ಆಗಿಬಿಟ್ಟಾಗ ಯಾವಾಗಲೂ ನಾವು ಮೂತ್ರಕೋಶಗಳ ಮೇಲೆ ಅದರಲ್ಲಿ ಫಿಲ್ಟರ್ ಮಾಡ್ತಾ ಇರುತ್ತೆ ಮೂತ್ರಕೋಶಗಳು. ಅದಕ್ಕೆ ನಾವು ಹೆಚ್ಚು ಪೆಟ್ಟನ್ನು ಕೊಡ್ತೀವಿ, ಆಘಾತ ಆಗುತ್ತೆ. ಹಾಗಾಗಿ ಅತಿಯಾಗಿ ನೀವು ಈ ತರಹದ ಪ್ರೋಟೀನ್ಗಳನ್ನು ತಗೊಳ್ಳೋ ಅವಶ್ಯಕತೆ ಇಲ್ಲ. ಆರೋಗ್ಯಕ್ಕೆ ತೊಂದರೆಯನ್ನೇ ಮಾಡುತ್ತೆ.